ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ 4ನೇ T20 ಮ್ಯಾಚ್ ಅಂತ ಹೇಳ್ಬೋದು ಗೈಸ್. ಎಲ್ಲಿ ಅಂದ್ರೆ ವಿಶಾಖಪಟ್ಟಣಂ ಅಲ್ಲಿ ಇವತ್ತು ನಡೀತಲ್ಲ ಗೈಸ್. ಇದು ಮ್ಯಾಚ್ ಅಂತಂದ್ರೆ ಏನ್ ಇಷ್ಟು ದಿವಸ ಮ್ಯಾಚ್ ನೋಡಿದ್ವಲ್ಲ, ಅದ್ಭುತ. ಈ ತರ ಮ್ಯಾಚ್ ನಾವು ನೋಡಿಲ್ಲ ಅಂತ ಅನ್ಕೊಂತಿದ್ವಲ್ಲ, ಅದಲ್ಲ ಗೈಸ್. ಮ್ಯಾಚ್ ಅಂದ್ರೆ ಇವತ್ತು ನಡೀತಲ್ಲ ಅದು ಮ್ಯಾಚ್ ಅಂತಂದ್ರೆ. ಯಾಕೆ ಅಂತಂದ್ರೆ ವಿಶಾಖಪಟ್ಟಣಂ ಅಲ್ಲಿ ಆಡಿರೋಂಥ ಅನುಭವ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆ ಅಂದ್ರೆ ಅಭಿಷೇಕ್ ಶರ್ಮಾಗೆ ಮತ್ತೆ ಇಶಾನ್ ಕಿಶನ್ಗೆ ಈ ಒಂದು ರೌಂಡ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಆಡಿದ ಅನುಭವನೂ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಇಬ್ರು ಪ್ಲೇಯರ್ಗಳು ಏನು IPL ಫ್ರಾಂಚೈಸಿಯಲ್ಲಿ ಅಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ಗೆ ಆಡಿದಂತ ಪ್ಲೇಯರ್ಗಳು. ಆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ಗೆ ಈ ಒಂದು ಹೋಮ್ ಗ್ರೌಂಡ್ ಆಗಿರುತ್ತೆ ವಿಶಾಖಪಟ್ಟಣಂ. ಅದರಿಂದ ಈ ಒಂದು ಪಿಚ್ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆಡಿರೋ ಅಂತ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಶಾನ್ ಕಿಶನ್ಗೆ ಮತ್ತೆ ಅಭಿಷೇಕ್ ಶರ್ಮಾಗೆ. ಇವತ್ತಿನ ಮ್ಯಾಚ್ ಎಷ್ಟು ದಾಖಲೆಗಳು ಉಡಿಸಾಕ್ತಾವೋ ಗೊತ್ತಿಲ್ಲ. ನ್ಯೂಜಿಲೆಂಡ್ ಬೌಲರ್ಗಳು ಪದರ್ಗುಟ್ಟೆ ಹೋಗ್ಬಿಡ್ಬೇಕು, ಆ ತರ ಒಂದು ಮ್ಯಾಚ್ ನಡೆಯುತ್ತೆ ಅಂತಾನೆ ನನಗೆ ಎಲ್ಲೋ ಒಂದ್ ಕಡೆ ಒಂದು ಫೀಲಿಂಗ್ ಅನ್ಸುತ್ತೆ ಗೈಸ್. ನಿಮ್ಗೆ ಅನ್ಸುತ್ತೆ ನೋಡೋಣ, ಕಮೆಂಟ್ ಮಾಡಿ. ಇವತ್ತಿನ ಮ್ಯಾಚ್ ಯಾವ್ಯಾವ ದಾಖಲೆ ಮಾಡ್ತಾರೆ ಅಭಿಷೇಕ್ ಶರ್ಮಾ ಆಗ್ಲಿ, ಇಶಾನ್ ಕಿಶನ್ ಆಗ್ಲಿ, ಸೂರ್ಯಕುಮಾರ್ ಯಾದವ್ ಆಗ್ಲಿ. ಓಕೆ ಗೈಸ್, ಇವತ್ತಿನ ನನ್ನ ಪ್ರಕಾರ ಪ್ಲೇಯಿಂಗ್ 11 ಕೆಲವೊಂದು ಇಂಡಿಯಾ ಪರ ನೋಡೋದಾದ್ರೆ ಕೆಲವೊಂದು ಚೇಂಜಸ್ ನಡೀಬಹುದು ಅಂತ ಅನ್ಕೊಂತಿದ್ದೀನಿ. ಯಾಕೆ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಚೇಂಜಸ್ ನಡೆಸಬಹುದು. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ಗೆ ಒಂದು ಚಾನ್ಸ್ ಕೊಡಬಹುದು. ಸಂಜು ಸ್ಯಾಮ್ಸನ್ಗೆ ಸ್ವಲ್ಪ ನೋಡೋಣ. ಸಂಜು ಸ್ಯಾಮ್ಸನ್ ಆನ್ ಅಂಡ್ ಆಫ್ ಆಗ್ತಿರೋದ್ರಿಂದ ಫಾರ್ಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಕುಂದಿರ್ಸ್ಬಿಟ್ಟು ಅವ್ರ ಬದಲು ಯಾರನ್ನಾದ್ರೂ ಬೇರೆ ಪ್ಲೇಯರ್ನ ಆಡ್ ಮಾಡ್ಬೋದು. ಮತ್ತೆ ಬೂಮ್ರಾಗೆ ಸ್ವಲ್ಪ ಬರುವಂತ ವರ್ಲ್ಡ್ ಕಪ್ ಮುಂದೆ ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೂ ಸ್ವಲ್ಪ ರೆಸ್ಟ್ ಕೊಡ್ಬೋದು. ಅವ್ರ ಬದಲು ಹರ್ಷದೀಪ್ಗೆ ಚಾನ್ಸ್ ಕೊಡ್ಬೋದು ಅಂತ ನನಗೆ ಈ ಒಂದು ಪ್ಲೇಯಿಂಗ್ 11 ಸ್ವಲ್ಪ ಚೇಂಜಸ್ ನೋಡೋದಕ್ಕೆ ಬಯಸ್ತೀನಿ ಗೈಸ್. ಯಾಕೆಂದ್ರೆ ಮುಂದಿನ ವರ್ಲ್ಡ್ ಕಪ್ ತುಂಬಾ ದೂರ ಏನಿಲ್ವಲ್ಲ. ಈಗ ಆಲ್ರೆಡಿ 3-0 ಗೆದ್ದಿರೋ ಇಂಡಿಯಾ ಈ ಸೀರೀಸ್ ಆಲ್ರೆಡಿ ಗೆದ್ದಿದ್ದಾರೆ. ಇನ್ನು 2 ಮ್ಯಾಚಸ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಆದ್ರಿಂದ ಇವರಿಬ್ರು ಪ್ಲೇಯರ್ಗಳನ್ನ ಕುಂದಿರ್ಸ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಭಿಷೇಕ್ ಶರ್ಮನು ಕೂರಿಸ್ಬೋದು ಅಂತ ನನ್ಗನ್ಸುತ್ತೆ ಗೈಸ್. ಯಾಕೆಂತಂದ್ರೆ ಬರುವಂತ ವರ್ಲ್ಡ್ ಕಪ್ ಅಲ್ಲಿ ಸಣ್ಣ ಪುಟ್ಟ ಏನಾದ್ರು ಇಂಜುರಿ ಆದ್ರೆ ಸ್ವಲ್ಪ ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರಿಂದ ಅಭಿಷೇಕ್ ಶರ್ಮನು ಕೂರ್ಸೋಂತ ಚಾನ್ಸಸ್ ಇದೆ. ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಈ ಒಂದು ಮ್ಯಾಚ್ ಅಲ್ಲಿ ಆಡ್ಲೇಬೇಕಂತ ಅನ್ಕೊಂತಿದೀನಿ ಗೈಸ್. ಓಕೆ ಗೈಸ್, ಇವತ್ತು ನಡೀತಾ ಇದೆ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚು ಇದೆ ಇವತ್ತು. ನೋಡಿ, RCB ಅವರು ಇವತ್ತೇನೋ ಸಪೋಸ್ ಗೆದ್ರೆ ಪಕ್ಕ ಫೈನಲ್ಗೆ ಹೋಗ್ತಾರೆ. ನನ್ಗನ್ಸುತ್ತೆ RCB ಗೆಲ್ತಾರೆ. ಯಾಕಂದ್ರೆ UP ವಾರಿಯರ್ಸ್ ಅಷ್ಟೊಂದೇನು ಸ್ಟ್ರೆಂತ್ ಇಲ್ಲ ಅಂತಾನೆ ಹೇಳ್ಬೋದು. ಆ UP ವಾರಿಯರ್ಸ್ಗೆ ಕಂಪೇರ್ ಮಾಡಿದ್ರೆ RCB ಅವರು ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಯಥಾ ಪ್ರಕಾರ ಯಾರು ಹ್ಯಾರಿಸ್ ಅವರು ಸ್ವಲ್ಪ ಫಾರ್ಮ್ ಅಲ್ಲಿ ಕಂಡ್ಕೊಂಡಿಲ್ಲ, ಮತ್ತೆ ಮಂದನ್ ಅವರು ಆಡಿಲ್ಲ, ಫಾರ್ಮ್ ಅಲ್ಲಿ ಇಲ್ಲ. ಏನ್ ಲಾಸ್ಟ್ ಮ್ಯಾಚ್ ಅಲ್ಲಿ ರಿಚಾ ಘೋಷ್ ಅವರು ಏನ್ 90 ರನ್ ಹೊಡೆದು ಸ್ವಲ್ಪ ಏನೋ ಆಪತ್ ಬಂದವಿ ಆಗಿದ್ರು, ಆದ್ರೆ ಫಿನಿಶಿಂಗ್ ಮಾಡ್ಕೊಡಕ್ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಸ್ವಲ್ಪ ಬೌಲಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸುತ್ತೆ ಗೈಸ್. ಯಾರು ಅಂತಂದ್ರೆ ರಾಧಾ ಯಾದವ್ ಆಗಿರ್ಲಿ ಮತ್ತೆ ಶ್ರೇಯಾಂಕ ಪಾಟೀಲ್ ಆಗಿರ್ಲಿ, ಅವ್ರಿಬ್ರಲ್ಲಿ ಯಾರಾದ್ರೂ ಚೆನ್ನಾಗಿರೋ ಸ್ಪಿನ್ ಮಾಡೋಂತ ಆಲ್ರೌಂಡರ್ ಹಾಕೊಂಡ್ರೆ ಇನ್ನೂ RCB ಟೀಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅದ್ರ ನನಗೆ ಕಮೆಂಟ್ ಮಾಡಿ ನೋಡೋಣ. ಇವತ್ತು RCB ಗೆಲ್ಬೇಕಾ ಅಥವಾ UP ವಾರಿಯರ್ಸ್ ಗೆಲ್ಬೇಕಾ? RCB ಗೆದ್ದು ಡೈರೆಕ್ಟ್ ಆಗಿ ಫೈನಲ್ಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನಿಮ್ಗೆ ಅನಿಸ್ತದ ನನ್ನ ಕಮೆಂಟ್ ಮಾಡಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.